ಸಾಧನೆ ಅಂತಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಒಂದು ಕಾಲದಲ್ಲಿ 10 ರೂಪಾಯಿಗೂ ಕಷ್ಟಪಡ್ತಾ ಇದ್ದಂಥ ಮನುಷ್ಯ ಇವತ್ತು 10 ಕೋಟಿಯ ಒಡೆಯ. ಒಂದು ಕಾಲದಲ್ಲಿ ಸಂಬಳಕ್ಕೆ ಅಂತ ಹೇಳಿಯೇ ಕಷ್ಟಪಡ್ತಾ ಇದ್ದಂಥ ಸಮಯ ಇವತ್ತು ಆ ಸಂಸ್ಥೆ ಸರ್ಕಾರಕ್ಕೆ ಕಟ್ತಾ ಇರುವಂಥ ಟ್ಯಾಕ್ಸ್ನ ಅಮೌಂಟೇ ಕೋಟಿ ಕೋಟಿ. ಇಡೀ ಭಾರತದ ಅತಿ ದೊಡ್ಡ ಗೇರು ಬೀಜದ ಉದ್ಯಮ ಇರೋದು ಉಡುಪಿ ಜಿಲ್ಲೆಯಲ್ಲಿ. ಅದು ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಇಂಡಸ್ಟ್ರಿ ಅನ್ನುವಂಥ ಹೆಸರಿನಲ್ಲಿ. ಇವತ್ತು ನಮ್ಮ ಜೊತೆಗೆ ಸಾಧಕರ ಸೀಟ್ನಲ್ಲಿ ಕೂತಿರುವಂಥ ವಿಶಿಷ್ಟ ವ್ಯಕ್ತಿ ಅವರೇ ಸಂಪತ್ ಕುಮಾರ್ ಶೆಟ್ಟಿ. ಸಂಪತ್ ಶೆಟ್ಟಿ ಅವರ ತಂದೆಯವರು ಅಜ್ಜನೋ ಏನೋ 1 ಕೋಟಿ ಮಾಡಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಸ್ಸಿಗೆ ಕೊಡ್ಲಿಕ್ಕೆ 5 ರೂಪಾಯಿನೂ ಕಷ್ಟ ಅನ್ನುವಂಥ ಒಂದು ದಿನಕ್ಕೆ ಬಂದ್ಬಿಡುತ್ತೆ. ನಾನು ಇಂಡಸ್ಟ್ರಿ ಮಾಡುವಾಗ ನನ್ನ ಹತ್ರ ನಂದು ಅಂತ ಹಣ ಇದ್ದಿದ್ದು ಕೇವಲ 50,000. ಒಂದು ಕಾರ್ ಶೋರೂಮಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿ ಮೊದಲನೇ ಹಂತದಲ್ಲಿ ನಾವು ನಷ್ಟಕ್ಕೆ ಹೋಗ್ಬಿಟ್ವಿ. 2014 ಬಹಳ ದೊಡ್ಡ ಹಣ ಕಳ್ಕೊಳ್ಬೇಕಾಯ್ತು. ಸಂಸ್ಥೆನೇ ಉಳಿಯುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಬದಲು ವರ್ಕರ್ಸಿಗೆ ಸ್ಯಾಲ್ರಿ ಕೊಡ್ಲಿಕ್ಕೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಎದುರಾಗ್ಬಿಡ್ತು. ನೀವು ಜೀವನದಲ್ಲಿ ನೀವು ಕಳ್ಕೊಂಡಾಗ ನಿಮ್ಮಿಂದ ಎಲ್ಲರೂ ದೂರ ಆಗ್ಬಿಡ್ತಾರೆ. ಇಡೀ ಭಾರತದ ಅತಿ ದೊಡ್ಡ ಕ್ಯಾಶ್ಯೂ ಯೂನಿಟ್ ಸ್ಥಾಪನೆ ಮಾಡೋದಕ್ಕೆ, ಅಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಹೇಗೆ ಕೃಷ್ಣ ಪ್ರಸಾದ್ ಮಾತ್ರ ಅಷ್ಟು ದೊಡ್ಡದಾಯಿತು ಅಂತ 2022-23 ತನಕನೂ ಕೂಡ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಮಾಡಿರೋ ಕೆಲಸಗಳನ್ನ ನೆಗೆಟಿವ್ ಆಗಿ ನೋಡುವಂಥವ್ರ ಸಂಖ್ಯೆ ಹೆಚ್ಚಾಗತ್ತೆ. ಯಾವುದೇ ಒಂದು ಉದ್ಯಮ ಆರಂಭ ಮಾಡಿ ಅಥವಾ ಏನೇ ಮಾಡಿ 10 ವರ್ಷ ನಿಮ್ಮ ಅಫರ್ಟ್ ಯಾರಿಗೂ ಕಾಣಿಸೋದಿಲ್ಲ. ಬಟ್ ಹಠ ಬಿಡಬಾರ್ದು. ಸಂಪತ್ ಶೆಟ್ಟಿ ಅವರು ಯಾಕೆ ಸಮಾಜಕ್ಕೆ ದುಡ್ಡು ಖರ್ಚು ಮಾಡ್ತಾರೆ ಅಂತಂದರೆ ಅವ್ರಿಗೊಂದು ಮಹದಾಸೆ ಇದೆಯಂತೆ. ಮುಂದಿನ ಒಂದು ಸ್ವಲ್ಪ ದಿನದಲ್ಲಿ ಜನಪ್ರತಿನಿಧಿ ಆಗೋದಕ್ಕೆ ಬಯಸ್ತಿದ್ದಾರಂತೆ. ಅವರ ಹಣ ಎಲ್ಲ ಖರ್ಚು ಮಾಡಿ ಈಗ ಕಾರ್ಯಕ್ರಮದಲ್ಲೆಲ್ಲ ಬಂದು ಕೂರ್ತಾರಂತೆ. ಮುಂದೊಂದು ದಿನ MLA ನಿಲ್ತಾರಂತೆ. ಯಶೋಗಾಥೆ, ಇದು ಸಾಧಕರ ಕತೆ. ವೀಕ್ಷಿಸಿ ನಾಳೆ ಸಂಜೆ 6 ಗಂಟೆಗೆ.